ಮುರಾರ್ಜಿ ಶಾಲೆಯಲ್ಲಿ ಕಳೆದ 3 ವರ್ಷಗಳಿಂದ 2 ಹೆಣ್ಮಕ್ಳು ಸತ್ತಿದ್ದಾರೆ. ಮೊದಲು ಅಮೂಲ್ಯ ಸತ್ತು ಹೋಗ್ತಾಳೆ, ಈಗ ಸಮಿತಾ ಸಾಯ್ತಾಳೆ. ಆ ಸಾವಿನ ಹಿಂದೆ ನಿಗೂಢತೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ನಿಗೂಢವಾಗಿದೆ. ಅದು ಆ ನಿಗೂಢವಾಗಿರೋದನ್ನ ಭೇದಿಸ್ಲಿಕ್ಕೆ ಇದುವರೆಗೂ ಅಧಿಕಾರಿಗಳಾಗ್ಲಿ ಸರ್ಕಾರವಾಗ್ಲಿ ಮನಸ್ಸು ಮಾಡಿಲ್ಲ ಅಂತ ಹೇಳ್ತೇನೆ. ಬಂಧುಗಳೇ, ಸಮಿತಾ ಮತ್ತು ಅಮೂಲ್ಯಳ ಸಾವಿಗೆ ದಿನಾಂಕ 11/9/2025 ಅಂದ್ರೆ ನಾಳೆ ಕೊಪ್ಪ ಬಂದು ಕರೆ ನೀಡಿದ್ದಾರೆ. ಈ ಕೊಪ್ಪ ಬಂದ್ಗೆ ನನ್ನ ಸಂಪೂರ್ಣ ಬೆಂಬಲವಿದೆ. ನನ್ನ ಅಂತ ಹೇಳಿದಾಗ ನಾನು JDS ಪಕ್ಷದ ಕ್ಷೇತ್ರದ ಎಲ್ಲಾ ಜನನು ಈ ಬಂದನ್ನ ಬೆಂಬಲಿಸ್ತೇವೆ. ಉದ್ದೇಶ ಇಷ್ಟೇ, 2 ಹೆಣ್ಮಕ್ಳು ಮುಂದೆ ಬಾಳಿ ಬದುಕಬೇಕಾದಂಥವರು ಅವರು ಸಾವಿಗೀಡಾಗಿದ್ದಾರೆ. ನನ್ನನ್ನು ಆತ್ಮಹತ್ಯೆಯನ್ನು ಅಂತ ಹೇಳಕ್ ಹೋಗೋದಿಲ್ಲ ಅಥವಾ ಕೊಲೆ ಅಂತ ಹೇಳಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನ್ಯಾಯಾಂಗ ತನಿಖೆಯಿಂದ ಹೊರಬರ್ಬೇಕಾಗಿದೆ. ನಿಗೂಢ ಶಕ್ತಿಗಳು ಅದನ್ನ ಕೊಲೆ ಅನ್ನುವಂಥದ್ದನ್ನ ಈಗಾಗಲೇ ಸೃಷ್ಟೀಕರಿಸಿದ್ದಾರೆ. ಆದ್ರೆ ತಂದೆ ತಾಯಿ, ಸಾರ್ವಜನಿಕ ವಲಯ ಇದ್ರ ಹಿಂದೆ ಏನೋ ನಿಗೂಢತೆ ಇದೆ ಅನ್ನೋದನ್ನ ಇವತ್ತಿಗೂ ಎಲ್ಲರ ಮನಸ್ಸಲ್ಲೂ ಸಂಶಯ ಇದೆ. ಇದಕ್ಕೆ ತನಿಖೆನೂ ಸರಿಯಾದ ದಿಕ್ಕಿನಲ್ಲಿ ಆಗಿಲ್ಲ ಅನ್ನುವಂತ ಒಂದು ಸಂಶಯ ನಮ್ಮೆಲ್ಲರ ಹತ್ರನೂ ಇದೆ. ನಾನಾದ್ರೂ ಹೇಳೋದಿಷ್ಟೇ, 2 ಸಾವುಗಳು ಒಂದೇ ರೀತಿಯಲ್ಲಿ ಒಂದೇ ಕಡೆಯಲ್ಲಿ ವ್ಯವಸ್ಥಿತವಾಗಿ ಸಾವಿಗೀಡಾಗಿದ್ದಾರೆ ಮಕ್ಕಳು. ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಯಾಕೆಂದ್ರೆ ಮುರಾರ್ಜಿ ಶಾಲೆ ಅಂತ ಹೇಳಿದಾಗ ಸರ್ಕಾರದ ಶಾಲೆ. ಬೇರೆ ಎಲ್ಲಾದ್ರೂ ಖಾಸಗಿಯಲ್ಲಿ ಯಾರಾದ್ರೂ ಸತ್ತಿದ್ರೆ, ಯಾವುದೇ ತೋಟದಲ್ಲಿ ಯಾರು ಬಿದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀರಿ. ಯಾವ್ದಾದ್ರು ಕಂಪನಿಯಲ್ಲಿ ಬಿದ್ರೆ ಆ ಕಂಪನಿ ಓನರ್ನ ಅರೆಸ್ಟ್ ಮಾಡ್ತೀರಿ. ಆದ್ರೆ ಇಲ್ಲಿ ಯಾರನ್ನ ಅರೆಸ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಇದಕ್ಕೆ ಮರು ತನಿಖೆ ಆಗ್ಲೇಬೇಕು. 2 ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ನಾನು ಆ ಸಂದೇಶ ಸಮಿತಾಳ ತಂದೆ ಮನೆ ಹೋದಾಗ ಸಂಪೂರ್ಣ ಕುಟುಂಬ ಸ್ಮಶಾನ ಭವನದಲ್ಲೇ ಇದೆ. ಅವರು ಯಾವುದೇ ಕಾರಣಕ್ಕೆ ಇದನ್ನ ಆತ್ಮಹತ್ಯೆ ಅಂತ ಒಪ್ಪುತ್ತಾ ಇಲ್ಲ. ಇದಕ್ಕೆ ಯಾಕಂದ್ರೆ ಅವರ ನಡೆದ ಘಟನೆಗಳನ್ನು ಒಂದೊಂದು ಇಂಚಾಗಿ ಹೇಳ್ತಾ ಇದ್ದಾರೆ. ಆ ತರ ಇರೋದ್ರಿಂದ ಇದನ್ನ ತನಿಖೆ ಆಗ್ಲೇಬೇಕು. ನಾಳೆ ಬಂದಿಗೆ ಸಾರ್ವಜನಿಕ ವಲಯ ನಾವೇನಾದ್ರೂ ಈ ತರನೇ ಕಣ್ಮುಚ್ಚಿ ಕೂತ್ರೆ ಯಾವುದೋ ಒಂದು ಅಪರಾಧಿಗಳು ತಪ್ಸ್ಕೊಂಡ್ ಬಿಡ್ತಾರೆ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗದೆ ಇರುತ್ತೆ ನೋಡ್ಕೊಳ್ಳೋದು ಎಷ್ಟು ಮುಖ್ಯ, ಒಬ್ಬ ಅಪರಾಧಿ ತಪ್ಸ್ಕೋಬಾರ್ದು, ಅದು ಇನ್ನೂ ಮುಖ್ಯ ಇದೆ. ಆದ್ರಿಂದ ಎಲ್ಲ ಸಾರ್ವಜನಿಕರು ಈ ಬಂದಿಗೆ ಬೆಂಬಲ ನೀಡಬೇಕಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತೇನೆ. ನಾನು ಸುಧಾಕರ್ ಶೆಟ್ಟಿ.